ಯುರೋಪ್ ದೇಶದಾಗ ಒಬ್ಬ ಸಂತ ಇದ್ದ, ಬಹಳ ದೊಡ್ಡ ಸಂತ ಆತ. ಇಂಥದೇ ಒಂದು ಊರ, ಆ ಊರಿಗೆ ಬಂದ. ಊರ ಬಹಳ ಅಸ್ತವ್ಯಸ್ತ ಆಗಿತ್ತು. ಆ ಸಂತ ಬಂದ ಬಳಿಕ ಇದು ನಡೆದ ಒಂದು ಘಟನೆ. ಆ ಸಂತ ಬಂದ ಬಳಿಕ ಊರಿನ ವಾತಾವರಣವನ್ನು ಬದಲು ಮಾಡ್ಕೋತ ಹೋದ. ಊರಾಗೆಲ್ಲ ಜಗಳ, ಅದು ಇದು ಎಲ್ಲ ತುಂಬಿತ್ತು. ಎಲ್ಲವನ್ನ ಸ್ವಚ್ಛ ಮಾಡಿದ. 10-15 ವರ್ಷಗಳ ಕಾಲ ಆ ಊರನ್ನು ಹೀಗೆ ಮಾಡಿದ್ದ. ಆ ದೇಶದಲ್ಲಿ ಆ ಊರು ನೋಡಲಿಕ್ಕೆ ಬರ್ತಿದ್ರು ಜನಾಂಗ, ಅಷ್ಟು ಚಲೋ ಜನ ತಯಾರಾಗಿತ್ತು. ಮೊದಲಿನ ಊರ ಅನ್ನೋದು ಹೋಗಿಬಿಟ್ಟಿತ್ತು. ಭೂಲೋಕದ ಸ್ವರ್ಗ ಅಂತಿದ್ರು, ಅಷ್ಟು ಚಂದ ಮಾಡಿದ್ದ. ಅಧಿಕಾರದಿಂದಲ್ಲ, ಸುಮ್ಮನೆ ಬದುಕಿ ಮಾಡಿ. ಆತನ ಮಾತು ಅಂದರೆ ದೇವವಾಣಿ ಅಂತ ಭಾವಿಸಿದರು ಅಲ್ಲಿಯ ಜನ. ಒಂದು ದಿವಸ ಮುಂದೊಂದು ಘಟನಾ ನಡೆಯಿತು. ಒಂದು ದಿವಸ ಎಲ್ಲರೂ ಕೂಡಿ ಆ ಸಂತನಿಗೆ ಭೇಟಿಯಾದರು. ಮಹಾನುಭಾವರೇ, ನಿಮ್ಮಿಂದ ನಮ್ಮ ಊರ ಪವಿತ್ರ ಆಯಿತು. ಅದರ ರೂಪನೇ ಬದಲಾಯಿತು. ನಮ್ಮೂರಂದ್ರೆ ಮುಖ ತಿರುತ್ತಿದ್ರು ಜನ. ಈಗ ನಮ್ಮೂರಂದ್ರೆ ದೇಶಕ್ಕೆ ದೇಶದ ಜನ ಗೌರವ ಸಲ್ಲಿಸ್ತಾರಂಥ ಊರಾಯಿತು ಮಹಾನುಭಾವರೇ. ಅದಕ್ಕೆ ನಮ್ಮದೊಂದು ವಿನಂತಿ ಅದ ಕೇಳ್ರಿ ಅಂದರು. ಏನು ವಿನಂತಿ ಅಂತ ಕೇಳದ ಸಂತ. ಅವಾಗ ಅವ್ರು ಹೇಳಿದರು, ನಿಮ್ಮಿಂದ ನಮಗೆ ಉಪಕಾರ ಬಹಳ ಆಗ್ಯದ, ಬಹಳ ಉಪಕಾರ. ಏನು ಮಾಡೋದು? ಆ ಉಪಕೃತಿಯನ್ನು ನಾವು ವ್ಯಕ್ತ ಮಾಡಬೇಕಾಗ್ಯದ. ಅದಕ್ಕೆ ನಾವು ಒಂದು ಸುಂದರವಾದಂಥ ದಿವ್ಯ ಮೂರ್ತಿಯನ್ನು ನಿಲ್ಲಿಸ್ತೇವೆ ನಿಮ್ಮದು ಅಂದರು. ಇದು ನಡೆದದ್ದು. ಆ ಬಳಿಕ ಸಂತ ನಕ್ಕ, ಸುಮ್ಮನೆ ಆದ. ಮೂರ್ತಿ ನಿಂತು ಅದರ ಉದ್ಘಾಟನಾ ಇತ್ತು ಮರುದಿವಸ. ಆದರೆ ಬೆಳಿಗ್ಗೆ ಸಂತನನ್ನು ಕರೀಲಿಕ್ಕೆ ಹೋಗ್ತಾರೆ. ಸಂತ ಊರಾಗಿರಲಿಲ್ಲ. ಅಲ್ಲೊಂದು ಚೀಟಿ ಇಟ್ಟಿದ್ದ. ಆತ ಹೇಳ್ದ, ಇನ್ನು ನನ್ನ ಕೆಲಸ ಇಲ್ಲೇನಿಲ್ಲ, ಈ ಮೂರ್ತಿಗಳ ಕೆಲಸ ಶುರುವಾಗ್ಯದ, ನಂದೇನು ಕೆಲಸ ಅಂದ. ಹೊರಟೋಗಿದ್ದ. ಜನ ದಾರಿ ಕಾಯ್ದ್ರು, ಇಂದ ಬರ್ತಾನ, ನಾಳೆ ಬರ್ತಾನ ಅಂತ. ಊರು ಮತ್ತೆ ಬದಲಾಗಿತ್ತು. ಊರಿನ ಸ್ಥಿತಿಗತಿಗಳೆಲ್ಲ ಬದಲಾಗಿತ್ತು. ಆ ಸಂತ ಹೊರಟು ಹೋಗಿದ್ದ. ಅವನನ್ನು ಹುಡುಕಾಡ್ಲಿಕ್ಕೆ ಹೋದರು ಜನ. ಕೊನೆಗೆ ಒಂದು ಕಡೆ ಒಬ್ಬರಿಗೆ ಸಿಕ್ಕ, ಬಹಳ ದೂರ ಇದ್ದ. ಹೋಗಿ ಭೇಟಿಯಾದರು. ಅವರು ಹುಡುಕಾಡಕ್ಕೆ ಹೋದವರು ಒಬ್ಬರು. ಒಂದು ಗವಿಯೊಳಗೆ ವಾಸ ಮಾಡಿದ್ದ. ಸುತ್ತಮುತ್ತ ಸುಂದರ ನಿಸರ್ಗ, ಕೆಳಗೆ ಹೊಳಿ ಹರಿತಾ ಇತ್ತು. ಅದ್ಭುತವಾದಂಥ ವಾತಾವರಣ, ಯಾರೂ ಇರಲಿಲ್ಲ. ಅಲ್ಲಿ ಸಂತ ಹಾಡ್ಕೊಂಡಿದ್ದ. ಅಲ್ಲಿಗೆ ಅಕಸ್ಮಾತ್ ಈತ ಹೋದ. ಬಹಳ ದೊಡ್ಡ ವ್ಯಕ್ತಿ ಹೋದ. ನೋಡಿ ಆನಂದ ಆಯಿತು. ಮಹಾನುಭಾವರೇ, ಅಲ್ಲಿ ಜನ ದೇಶವೇ ನಿಮ್ಮನ್ನ ಕಾಯ್ತಾ ಇದೆ, ನೀವಿಲ್ಯಾಕ ಅಂದ. ಅವಾಗ ಸಂತ ಹೇಳ್ದ, ಅಲ್ಲೇನು ನನ್ನ ಕೆಲಸ ಮುಗಿದು ಹೋಗ್ಯದ. ಕೆಲಸನೇ ಮುಗಿದು ಹೋಗ್ಯದ. ಇಲ್ಲ, ನೀವು ಬರಲೇಬೇಕು ಅಂದ. ಅದು ಅಸಾಧ್ಯವಾದ ಮಾತು. ಏನರೇ ಒಂದಿಷ್ಟು ಸಂದೇಶರೇ ಹೇಳ್ರಿ ಅಂದ. ಬಂದವ, ಹೋಗಿ ಹೇಳ್ತೇನೆ ಜನರಿಗೆ, ಸಂದೇಶ ಹೇಳ್ರಿ ಅಂದ. ಅವಾಗ ಆ ಸಂತ ಸಂದೇಶ ಹೇಳ್ತಾನೆ. ಎಲ್ಲರಿಗೆ ಹೇಳಿ, ಫರ್ಗೆಟ್ ಮೀ, ನನ್ನನ್ನು ಮರೆತು ಬಿಡಿ ಅಂತ ಹೇಳಿಬಿಡಿ ಅಂದ. ಮತ್ತು ನೀನು ಸಹಿತ ನಿನಗೂ ಒಂದು ಸಂದೇಶ, ಇಲ್ಲಿ ನನ್ನನ್ನು ಭೇಟಿ ಆದಿ ಅಂತನ್ನೋದನ್ನು ಎಲ್ಲಿ ಹೇಳಬೇಡ, ಎಲ್ಲೂ ಹೇಳು.
ನಾನು ಶಾಂತವಾಗಿರ್ತೇನೆ. ಎಂಥ ಸಂತರು ಹೇಳಿ. ಹರ್ಷ ಮುಕ್ತ, ಹರ್ಷ ಮುಕ್ತ. ನಮಗೆ ಹಿಂಗೇನರೇ ಒಂದು ಯಾರೇ ಪ್ರಶಸ್ತಿ ಕೊಟ್ರೆ ನಾವು ಎಷ್ಟು ಆನಂದ ಆಗ್ತೇವಿ. ಆಗಬಾರದಂತಲ್ಲ, ಆಗಬೇಕು. ಆದರೆ ಇದು ಪಕ್ಕ ಅಲ್ಲ. ಹಿಂಗ ಎಷ್ಟೋ ಜನರಿಗೆ ಕೊಟ್ಟಾರ ಕಸ್ಕೊಂಡಾರ. ಇತಿಹಾಸ ತುಂಬ ಇವ ಅದಾವ. ಯಾರ್ದೇನು ಖಾಯಿಮಿಟ್ಟಾರ ಹೇಳಿ, ಯಾರ್ದೇನು ಖಾಯಿಮಿಟ್ಟಾರ. ಬಹಳ ಆಶ್ಚರ್ಯದ ಜಗತ್ತು. ಕೊಡ್ತದೆ ತಗೊಳ್ತದೆ, ಕೊಡ್ತದೆ ತಗೊಳ್ತದೆ. ಅದು ಜಗತ್ತಿನ ಸ್ವಭಾವ. ಇಂಥ ಜಗತ್ತಿನಾಗ ತಗೊಂಡಾಗ ತಾಪಿಲ್ಲ, ಕೊಟ್ಟಾಗ ಬಹಳ ಹರ್ಷ ಇಲ್ಲ. ಸುಮ್ಮನೆ ಕೊಟ್ಟಾಗ ಒಂದು ಎ ಸ್ಮೈಲ್, ಎ ಸ್ವೀಟ್ ಸ್ಮೈಲ್, ಬಿಟ್ಟಾಗ ಹೋಯ್ತು. ಹಾಗ ಕರೆದ್ರು ಬಹಳ ಸಂತೋಷ, ಕರೀದಿದ್ರೆ ಚಲೋ ಆಯಿತು. ಎಷ್ಟು ಚೆನ್ನಾಗಿದೆ. ಪ್ರತಿ ದಿವಸ ನಾನು ನಿಮ್ಮ ಮನೆಗೆ ಬರಕ್ಕೆ ಶುರು ಮಾಡಿದರೆ ಮೊದಲನೇ ದಿವಸ ಹೆಂಗೆ ಕರಿತೀರಿ ಹಂಗೆ ಕರೆಯೋಕ್ಕಾಗ್ತದೇನು ಹೇಳಿ? ಅಕಸ್ಮಾತ್ ನಾ ಬಂದೆ ಅಂತ ತಿಳ್ಕೊಳ್ಳಿ, ಭಾರೀ ಸಂತೋಷ ಆಗ್ತದೆ ಯಾವಾಗ ಒಂದು ದಿವಸ ಬಂದರೆ. ಅಲ್ಲಿಂದ ಪಾಪ ಎಷ್ಟು ಚಲೋ ಜನ ಅದಾರ, ಮನೆಯವರು ನನಗೆ ಎಷ್ಟು ಬಹಳ ಆದರಿಸ್ತಾರೆ, ಗೌರವಿಸ್ತಾರೆ ಅಂತ ತಿಳ್ಕೊಂಡು ಬರೋಬ್ಬರಿ ಮರುದಿವಸ 11 ಗಂಟೆಗೆ ಹೋದೆ. ಅಲ್ಲಿ ಆ ದಿವಸನೂ ಸ್ವಲ್ಪ ಬರ್ರಿ ಅಂತಾರೆ. 3ನೇ ದಿವಸ ಯಾಕೆ ಬಂದ್ರಿ ಅಂತ. 4ನೇ ದಿವಸ ಇನ್ನೂ ಬರ್ತಾ ಇರುವಾಗಲೇ ಬಾಗಿಲ ಹಾಕ್ತಾರೆ. ಅಷ್ಟು ಜಗತ್ತ ಇದು. ಆಗುವುದಿಲ್ಲೇನು ಹೀಗೆ? ಮೊದಲನೇ ಸಲ ಅಳಿಯ ಬಂದ ಅಂದ್ರೆ ಏನು ಮನ್ಯಾಗ ಆನಂದವೇ ಆನಂದ ಇರುವುದಿಲ್ಲ. ಮೊದಲನೇ ಸಲ ಅಳಿಯ ಮನೆಗೆ ಬಂದ ಅಂದ್ರೆ, ಅತ್ತಿಯ ಮನೆಗೆ ಬಂದ್ರೆ ದೇವರವ, ಅಳಿಯ ದೇವರು. 1 ದಿವಸ ದೇವರಾಗ್ತಾನ, 2 ದಿವಸ ದೇವರಾಗ್ತಾನ, 3 ದಿವಸ ಆಗ್ತಾನ. ಮಸ್ತ್ ಮಸ್ತ್ ಮಾಡಿ ಹಾಕ್ತಾರೆ. ಇವ ಉಣ್ಣೋದು ಆರಾಮದ ಇದು ಅತ್ತಿ ಮನೆ ಬಹಳ ಚಲೋ ಅದ, ಇಷ್ಟು ನಮ್ಮ ಮನ್ಯಾಗ ಎಲ್ಲದ, ಇಲ್ಲೇ ಆರಾಮ್ ಇರೋಣ ಅಂತ ತಲೆ ಹಾಕೊಂಡ. ಕಥೆ ಬರೆದಾರ. ಪಂಚತಂತ್ರ ಅಂತ ಒಬ್ಬ ಶ್ರೇಷ್ಠ ವಿದ್ವಾಂಸ ನಮ್ಮ ದೇಶದಲ್ಲಿ, ಬಹಳ ಅದ್ಭುತವಾದಂಥ ಗುರು ಆತ. ಆ ಗುರು ಈ ಕಥೆ ಬರೆದ. ಆ ಬಳಿಕ 4 ದಿವಸ ಆಯಿತು, ಇವ ಹೋಗೋ ಲಕ್ಷಣ ಕಾಣಿಸ್ಲಿಲ್ಲ. ದಿನಾಲು ಮಾಡಿ ಹಾಕ್ತಿದ್ರು, ಎಲ್ಲ ಬಿಡೋದು, ಇವನಿಗೆ ಏನು ತಿಂತಾನೆ ಅದನ್ನೆಲ್ಲ ಮಾಡಿ ಹಾಕ್ತಿದ್ರು. ಇವ ಬರೋದ್ರಾಗ ಸ್ನಾನಕ್ಕೆ ಇಡ್ತಿದ್ರು ಬಿಸಿನೀರ. ಸ್ನಾನ ಮಾಡಿದ ಕೂಡಲೇ ಬಟ್ಟೆ ತಂದು ಕೊಡೋರು ಆ ಮನೆಯವರು. ಆ ಬಳಿಕ ಹಾಸಿಗೆ ಹಾಸಿ ಕೂಡಿಸೋರು, ಒಳ್ಳೆ ಮಣಿ ತಂದಿಟ್ಟು ಅದರ ಮೇಲೆ ತಟ್ಟೆ ಇಡೋರು, ಚಲೋ ಚಲೋ ಪದಾರ್ಥ ನೀಡೋರು, ತಗೋಪ ಅನ್ನೋರು. ಅವುಗಳೇ ಹಿಡಿಸ್ತಿದ್ವು. ಯಾರಿಗೆ ಹಿಡಿಸೋದಲ್ಲ? ಈಗ ನಿಮಗೂ ಹಿಂಗೆ ಮನ್ಯಾಗ ಮಾಡಕ್ಕೆ ಹತ್ತಿದ್ರೆ ಪ್ರವಚನಕ್ಕೆ ಯಾಕೆ ಬರ್ತೀರಿ? ಎದ್ದು ಕೂಡಲೇ ಹೋಗಿರಂದಾರತ್ತ ನೀವು ಬಂದಿದ್ದು, ಅಲ್ಲೇ ಮಾಡಕ್ಕೆ ಹತ್ತಿದ್ರೆ ಪ್ರವಚನ ಅಲ್ಲ. ಎಷ್ಟು ವಿಚಿತ್ರದ ಜೀವನ. 4 ದಿವಸ ಆಯಿತು, ಅತ್ತಿಗೆ ಮಾಡಿ ಮಾಡಿ ಸಾಕಾಯಿತು. ಎಷ್ಟು ದಿವಸ ಹಿಂಗೆ? 2 ದಿವಸದಾಗ ಹೋಗ್ತೀನಂತ ಹೇಳ್ದವ, 4 ದಿವಸ ಆಯಿತು. ಅಲ್ಲಿಂದ ಮರುದಿವಸ ಅವ ಇದ್ದಲ್ಲ ಮಾವ, ಅವ ಭಾಳ ಜಾಣಿದ್ದ. ಏನು ಅನ್ನಬೇಡ ಹುಡುಗನಿಗೆ, ನಾಳೆ ಬಿಸಿನೀರು ಕೊಡಬೇಡ ಅಂದ. ಎಷ್ಟು ಮಜಾ ಇದೆ. ಮರುದಿವಸ ಸ್ನಾನಕ್ಕೆ ಹೋದ, ತಣ್ಣೀರಿದ್ದು. ತಿಳ್ಕೋಬಾರ್ದು. ಪಾಪ ಕಾಯಿಸ್ಲಿಕ್ಕೆ ಆಗಿಲ್ಲ, ಮರ್ತಾರೇನೋ, ಹೋಗ್ಲಿ ಬಿಡು ಅಂತ ತಿಳ್ಕೊಂಡು ತಣ್ಣೀರು ಮಾಡ್ದ. ಇವಾಗ ಅರ್ಥ ಆಗಿಲ್ಲ ಅಂತ ಗೊತ್ತಾಯ್ತು ಅವರಿಗೆ. ಆ ಬಳಿಕ 2ನೇ ದಿವಸ ಏನು ಮಾಡಿದರು, ಇವ ಬರೋದ್ರಾಗ ಬಟ್ಟೆ ಕೊಡ್ತಿದ್ರಲ್ಲ, ಬಟ್ಟೆ ಕೊಡೋರು ಯಾರೂ ಇಲ್ಲ. ತಾನೇ ಹೋಗಿ ತಗೊಂಡ. ಇಷ್ಟು ಚಲೋ ಉಣಿಸ್ತಾರೆ ತಿನ್ನಿಸ್ತಾರೆ, 1 ದಿವಸ ಮರೆತ್ರೆ ಏನಾಯ್ತು ಅಂತ ತಿಳ್ಕೊಂಡು ಬಟ್ಟೆ ತಗೊಂಡ.
ಇವಾಗ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ತಿಳ್ಕೊಂಡ್ರು ಅವರು. 3ನೇ ದಿವಸ ಮಣಿ ಹಾಕಲಿಲ್ಲ, ತಣ್ಣೀರ ಸ್ನಾನ ಮಾಡ್ದ, ತಾನೇ ಬಟ್ಟೆ ತಗೊಂಡ, ಮಣಿ ಹಾಕಿದ್ದಿಲ್ಲ ತಾನೇ ಹಾಕ್ಕೊಂಡ, ಕುಂತ, ನೀಡ್ರಿ ಅಂದ. ಅವಾಗ ಅವ ಮಾವ ಬಂದ, ನೀಡೋದಲ್ಲ ಈಗ ಕೆಲಸ ಇರೋದು ನಿನ್ನ ದೂಡೋದು ಅಂದ. ಅರ್ಧ ಚಂದ್ರ ಪ್ರಧಾನೇನ ನಿಸ್ಸಾರಿತ ಅಂತ ಬರ್ದಾನ. ಅರ್ಧ ಚಂದ್ರ ಪ್ರಧಾನೇನ ಗೊತ್ತಾಗುತ್ತಲ್ಲ, ಹಿಂಗೆ ಹಿಡಿದು ಹೊರಗೆ ಹಾಕಿದ, ಹೋಗು ಅಂದ. ಅವಾಗ ಹೊರಗೆ ಹೋಗಿ ಅಂತಾನ, ಎಷ್ಟು ಚಲೋ ಮೊದಲು ಮಾಡಿದ್ರು ಇಂದು ಹೊರಗೆ ಹಾಕಿದಾರೆ ನನಗೆ ಅಂದ. ಅಷ್ಟು ಚಲೋ ಮಾಡಿದ್ರಿಂದ ಹೊರಗೆ ಹಾಕಿದ್ರು. ಅವಾಗ ಅಲ್ಲೇ ಒಬ್ಬ ಮುದುಕ ಈ ಮಾತು ಕೇಳ್ದ, ನೋಡೋ ಮೊದಲ ತಿಳ್ಕೋಬೇಕು, ಮೊದಲ 2 ದಿವಸ ಅಂತ ಹೇಳಿದ್ದೆಲ್ಲ ಒಂದೇ ದಿವಸದಾಗ ನೀ ಮನೆ ಬಿಟ್ಟು ಹೋಗಿದ್ರೆ ದೇವರಾಗ್ತಿದ್ದೀಯೋ, ನಿನ್ನನ್ನು ಕೊಂಡಾಡ್ತಿದ್ರು. ನೀ ಇನ್ನೊಮ್ಮೆ ಬರ್ದಂಗಾಯ್ತು, ಈಗ ಇನ್ನೇನು ಬರ್ತೀಯೋ ಇವರಿಗೆ ಏನು ಹಾದಿ ಅಂದ್ರೆ ಖಾಯಂ ಆ ಕಡೆ ಎಲ್ಲದ ಹೇಳಿ. ಹರ್ಷ ಬಹಳ ಹರ್ಷ ಪಡಕ್ಕೆ ಹೋಗಬೇಡ. ಇದೆಲ್ಲ ಮಾಡ್ತಾರ ಅಂತ ಹಿಂಗ ಮಾಡ್ತಾರತ್ತ ತಿಳ್ಕೋಬೇಡ. ಈಗ ನಮ್ಮದು ನಡೆದೈತಲ್ಲ, ಇನ್ನೊಂದು 2-3 ದಿವಸದಾಗ ಮುಗಿದೋಗತ್ತೆ, 4 ದಿವಸದಾಗ. ಇವ್ರಷ್ಟೆಲ್ಲ ಹಿಂಗ ಬರ್ತಾರಂತ ತಿಳ್ಕೊಂಡು, ಇವೆಲ್ಲ ಹಿಂಗ ವ್ಯವಸ್ಥೆ ಮಾಡ್ತಾರಂತ ತಿಳ್ಕೊಂಡು ಇಲ್ಲಿ ಖಾಯಂ ಮಾಡಿ ನಡೆಸಿಬಿಡೋಣ ಅಂತ ಕುಂತ್ರೆ ಬರೋರು ಯಾರು? ಬರೀ ಟ್ರಕ್ ಓಡಾಡಕ್ಕೆ ಶುರುವಾಗ್ತವೆ ಅಷ್ಟೇ. ಹಂಗಾಗೋದಲ್ಲ. ಎಲ್ಲದಕ್ಕೂ ಒಂದು ಕಾಲದ, ಎಲ್ಲದಕ್ಕೂ ಒಂದು ಇತಿ ಮಿತಿ ಅಂತದೆ. ಅಷ್ಟಿಷ್ಟೇ ಮಾಡಿದರೆ ಜೀವನ ಸುಂದರ ಇರ್ತದೆ. ಅತಿ ಮಾಡ್ಲಿಕ್ಕೆ ಹೋದ್ರೆ ಜೀವನ ಕೆಟ್ಟು ಹೋಗ್ತದೆ. ಅತಿ ನಿರೀಕ್ಷಾ ಮಾಡಬಾರ್ದು. ಎಷ್ಟೋ ಅಷ್ಟೇ. ಹಾಗೆ ಮಳೆ ಭಾಳ ಚಲೋ ಅಂತ ಹೊಡ್ಯಾಕೆ ಹತ್ತು ಅಂದ್ರೆ ಏನು ಮಾಡೋಕ್ಕಾಗತ್ತೆ? ಆಯ್ತಲ್ಲ, ಹೋದ ಸಲ ಆಗಲಿಲ್ಲ, ಬರಲಿ ಅಂದರು, ಅದು ವಿಪರೀತ ಬಂದು ಬಿಡ್ತಿತ್ತು. ಹಿಂಗಾಗ್ತದೆ. ಬಹಳ ಯಾವುದೂ ಅಲ್ಲ, ಸ್ವಲ್ಪ ಗೌರವನೂ ಸ್ವಲ್ಪ ಇರಬೇಕು. ಮತ್ತು ಆ ಬಳಿಕ ಅಗೌರವ ಬಂದ್ರೆ ಅದನ್ನು ತಲೆಗೂ ಭಾಳ ಹಾಕ್ಕೋಬಾರ್ದು. ಏನೋ ಒಂದ್ಸಲ ಅಗೌರವ, ಒಂದ್ಸಲ ಗೌರವ, ಒಂದ್ಸಲ ನಮಸ್ಕಾರ ಮಾಡಿದವ ಮತ್ತೊಮ್ಮೆ ಮಾಡ್ತಾನಂತ ಭರವಸೆ ಎಲ್ಲೇ. ಅವಾಗ ಅವ ಶಾಣೆ ಆಗಿರ್ತಾನೆ, ಇವನಿಗೆ ಮಾಡಬಾರ್ದತ್ತು ಗೊತ್ತಾಗತ್ತೆ. ಹಿಂಗೆ ಜಗತ್ತಂದ್ರೆ ಒಮ್ಮೆ ಸೆಲ್ಯೂಟ್ ಹಾಕ್ತದೆ, ಒಮ್ಮೆ ಶೂಟಿಂಗ್ ಮಾಡ್ತದೆ. ಈ ಜಗತ್ತ ಇದೆ, ಕೊಡ್ತದೆ, ಆ ಬಳಿಕ ಕಸಗೋತದೆ. ಇಲ್ಲೇನು, ನೀವು ಸುಮ್ಮನೆ ನೋಡ್ತಾ ಇರ್ರಿ, ಮಜಾ ಇರ್ತದೆ. ಎಷ್ಟು ಚಂದ ಇರ್ತದೆ, ಬಹಳ ಸುಂದರ ಜಗತ್ತು. ಅದನ್ನು ಎಷ್ಟು ಚಂದ ಮಾಡ್ತಿರ್ತಾರೆ ಅವರು. ಈಗ ಕಾರ್ಯಕ್ರಮಕ್ಕೆ ನಾವು ಹೋಗಿರ್ತೇವೆ. ಈಗ ನಾ ಬಂದ್ಮೇಲೆ ಒಂದು ಶಾಲು ಹೊದಿಸ್ತಾರೆ, ಒಂದು ಮಾಲ ಹಾಕ್ತಾರೆ, ಕೈಯಾಗೆಲ್ಲ ಸಾಮಾನ ಕೊಡ್ತಾರೆ, ಫೋಟೋ ತೆಗೆಸ್ತಾರೆ. ಆ ಬಳಿಕ ಅಲ್ಲೇ ನಿಲ್ತಾರೆ ಅವರು. ತೆಗೆದು ಕೊಡ್ರಿ ಅಂತ. ಮಾಲ ತೆಗೆದು ಅವ್ರ ಕೈಯಾಗ ಕೊಡಬೇಕು. ಅವ್ರ ಚೀಲ ಹಾಕಿ ಕೊಡೋರಲ್ಲ, ಶಾಲು ತೆಗೆದು ಅವ್ರ ಕೈಯಾಗ ಕೊಡಬೇಕು. ಎದಕ್ಕೆ ಹಾಕಿದ್ದೇವೆ ಅಂತಾರೆ ಅವರು. ತೆಗಿಯಕ್ಕೆ ಹಾಕಿದ್ದೇವೆ ಅಷ್ಟೆ. ನೀ ಹಾಕಿದ್ದೆಲ್ಲ ಕೊಟ್ಟಿದ್ದೆಲ್ಲ ಹಿಡ್ಕೊಂಡ ಕುಂತ್ರೆ ಗತಿ ಹೆಂಗೆ? ಹಾಕಾಗ ಹಾಕ್ತೇವೆ, ಆನಂದ ಪಡೋದು, ಫೋಟೋ ಮುಗೀತಂದ್ರೆ ತೆಗಿಯೋದು ಅಷ್ಟೇ. ಇಷ್ಟು ಹಾಕೋದು ತೆಗಿಯೋದು, ಹಂಗೆ ಇಡಕ್ಕೆ ಆಗೋದಿಲ್ಲ, ಇಡಂದ್ರೂ ಆಗೋದಿಲ್ಲ. ಹಾಕೋದು ತೆಗಿಯೋದು, ಹಾಕೋದು ತೆಗಿಯೋದು, ಹಾಕೋದು ತೆಗಿಯೋದು, ಕೊಡೋದು ತಗೊಳ್ಳೋದು. ಬರೇ ಕೊಡ್ಕೋತ ಹೋಗ್ಲಿಕ್ಕೆ ಆಗೋದಿಲ್ಲ. ಒಮ್ಮೆ ತಗೋತಾ ಇರ್ತಾರೆ, ಒಮ್ಮೆ ಕೊಡ್ತಾ ಇರ್ತಾರೆ. ಭೂಮಿಗೆ ಒಮ್ಮೆ ಕೊಡ್ತೇವೆ, ಆ ಬಳಿಕ 4-6 ತಿಂಗಳು ಬಿಟ್ಟು ಅದನ್ನು ತಗೋತೇವೆ. ಬರೇ ಕೊಡೋದಿಲ್ಲ, ಬರೇ ತಗೊಳ್ಳೋದಿಲ್ಲ. ಈ ಜಗತ್ತಿನಾಗ ಕೊಡೋದು ತಗೊಳ್ಳೋದು, ಕೊಡೋದು ತಗೊಳ್ಳೋದು. ಹೌದಲ್ಲ ಹೇಳಿ?
ಕೊಟ್ಟಿದ್ದನ್ನು ತಗೊಳ್ತದೆ. ನಿಸರ್ಗ ನಮಗೆ ಕೊಟ್ಟದ ದೇಹ ತಗೊಂಡು ಹೋಗ್ತದೆ ಒಂದು ದಿವಸ. ಸಮಾಜ ನಮಗೆ ಗೌರವ ಕೊಟ್ಟಿರ್ತದೆ, ಒಂದು ದಿವಸ ತಗೊಂಡು ಹೋಗ್ತದೆ. ಜಗತ್ತಿರೋದೇ ಹಾಗೆ. ನಾವು ಅದಕ್ಕೆ ಬಹಳ ಮಹತ್ವ ಕೊಡದೆ ಬಂದಾಗ ಸಂತೋಷ ಪಡೋದು, ಹೋಯ್ತು ಅಂದ್ರೆ ಹೋಗ್ಲಿ ಬಿಡು ಅನ್ನೋದು. ಇದು ಕೆಲಸ. ಇದು ನಮ್ಮ ಜೀವನ.